ಕಣ್ಣಿಗೆ ಕಾಣುವಂಥದ್ದು. ಪ್ರಧಾನ ಮಂತ್ರಿಗಳೇ ಮೇಡಮ್ ಎಷ್ಟೋ ಬಾರಿ ಅವರೇ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಅವರೇ ಒಬ್ಬ ಸರ್ವೇ ಸಾಮಾನ್ಯ ಪ್ರಜೆ ರೀತಿ ಹೋಗಿ ಅಲ್ಲಿ ಮಠ ಮಂದಿರಗಳನ್ನ ಅಲ್ಲಿ ಸ್ವಚ್ಛವನ್ನ ಮಾಡ್ತಕ್ಕಂಥ ಕೆಲಸವನ್ನ ಪ್ರಧಾನ ಮಂತ್ರಿಗಳೇ ಮಾಡಿದ್ದಾರೆ. ಇನ್ನೇನ್ ಮಾಡ್ಬೇಕು? ಇನ್ನು ಲೋಕಲ್ ಲೆವೆಲ್ ಅಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಇವ್ರು ಜನೌಷಧಿ ಕೇಂದ್ರಾಲಯ ಮುಚ್ಚಿದ್ರಲ್ಲ, ಯಾಕೆ ಮುಚ್ಚಿದ್ರ ಹಾಗಾದ್ರೆ? ಅದೊಂದ್ ರೀತಿ ದ್ವೇಷದ ರಾಜಕೀಯ ಅಲ್ವಾ? ಹೌದೌದು. ಒಂದು ನಿರಂತರ ಪ್ರಕ್ರಿಯೆಯಲ್ಲಿ ಬರಬಹುದಾದಂತಹ ಹಾಸ್ಪಿಟಲ್ಗಳು, ಯೂನಿವರ್ಸಿಟಿಗಳು, ಅಥವಾ ತಾವೇ ಹೇಳ್ತಾ ಇರೋದು IIM ಆಗಿರ್ಬೋದು, IITಗಳು, ಇವೆಲ್ಲ ನಿರಂತರ ಅವು ನಡೆಯುವಂಥದ್ದು. ನೀವು ತಂದಂತಹ ಒಂದು ಅಭಿವೃದ್ಧಿಗೆ ಪೂರಕವಾದಂತಹ ಹೊಸ ಯೋಜನೆಗಳು. ಸ್ವಚ್ಛ ಭಾರತ್ ನಾವೇ ತಾನೇ ತಂದಿದ್, ಮತ್ತೆ ಅದು ಮುಂಚೆನೇ ಇತ್ತು. ಸ್ವಚ್ಛ ಭಾರತ್ ನಿರ್ಮಲ್ ಭಾರತ್ ಇತ್ತು. ಪವನ್ ಅಂತ ಬೆಂಗಳೂರು ಸೆಂಟ್ರಲಿಂದ. ನನ್ನ ನೇರ ಪ್ರಶ್ನೆ ಬಂದ್ಬಿಟ್ಟು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಅವ್ರಿಗೆ ಮಾತಾಡೋಕೆ ಇಲ್ಲಿ ನನ್ಗೆ ಗೊತ್ತಿರೋಂಗೆ ಅವ್ರದ್ದು ಎಲ್ಲೂ ಪಾತ್ರ ಇಲ್ಲ, ಮನೆ ಕಳಿಸ್ಬಿಟ್ಟಿದ್ದಾರೆ. ನೇರವಾದ ಪ್ರಶ್ನೆ ಬಂದು ಕಾಂಗ್ರೆಸ್ ಅವ್ರಿಗೆ, ಮಹಾತ್ಮ ಗಾಂಧಿ ಹೆಸರು ಚೇಂಜ್ ಬದಲಾವಣೆ ಬಗ್ಗೆ ಮಾತಾಡ್ತಿದ್ದಾರಲ್ಲ, ನಾವು ಇನ್ನೂ ಹಳ್ಳಿದಲ್ಲಿದ್ದೀರಿ. ಹಳ್ಳಿ ವಾತಾವರಣದಲ್ಲಿ ನಾವು ತಗೊಳೋಣ, ಡೆಲ್ಲಿಗೆ ಹೋಗೋದು ಬೇಡ, ಸದ್ಯಕ್ಕೆ ಈಗ ಹಳ್ಳಿ ತಗೊಳೋಣ. ಇಲ್ಲೇ ಪಕ್ಕದಲ್ಲಿ ಶಿವಾಜಿನಗರ ಇದೆ, ಶಿವಾಜಿನಗರ ಹೆಸರಿತ್ತು, ಈಗ ಅದನ್ನು ಬದಲಾವಣೆ ಮಾಡೇ ಕೊಡ್ತಿದ್ದಾರೆ. ನಿಮ್ಗೆ ಅದ್ರ ಬಗ್ಗೆ ಮಾತಾಡೋ ಬದಲು ಈ ದೇಶದಲ್ಲಿ ಹುಟ್ಟಿರೋ ಒಂದು ಹಿಂದುತ್ವನ ತಗೊಂಬಂದಿರೋ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜ ಹೆಸರು ಚೇಂಜ್ ಮಾಡ್ತೀರಾ. ಮಹಾತ್ಮ ಗಾಂಧಿ ಹೆಸರು ಚೇಂಜ್ ಮಾಡೋಕೆ ಹೋದ್ರೆ ನಿಮಗೆ ಬೆಂಕಿ ಹಚ್ಕೊಳುತ್ತೆ. ತಾವು ಏನೇನು ಮಾತಾಡಿದ್ರಿ ನೋಡಿ, ನಮ್ಮ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡಿದ್ರಲ್ಲ, ಅದು ಎಲ್ಲವನ್ನೂ ಅನುಷ್ಠಾನಕ್ಕೆ ಬಂದೇ ಬರುತ್ತೆ, ವ್ಯವಸ್ಥೆ ಮಾಡೇ ಮಾಡ್ತಾರೆ ಮೋದಿಯವರು ಬಂದಾದಮೇಲೆ ಬಹಳಷ್ಟು ದೇಶದಲ್ಲಿ ಬದಲಾವಣೆ ಆಗಿದೆ. ಅದನ್ನು ನಾವು ಕಾಣಬೇಕಾಗ್ತಿದೆ. ಹಾಗೆ ಇವಾಗ ಹೆಸರು ಬದಲಾವಣೆ ಮಾಡಿದ್ರಿ ಅಂತ ಹೇಳ್ತಾರಲ್ಲ, ಮಹಾತ್ಮ ಗಾಂಧಿಯವ್ರನ್ನ ನಾವೆಲ್ಲರೂ ಪೂಜಿಸ್ತೀವಿ. ಆದರೆ ರಾಮ ಅವರ ಹೆಸರನ್ನು ಅದನ್ನು ತಗೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಹೊರತು ಅನೇಕ ಬದಲಾವಣೆಗಳು ಮಾಡಬೇಕಾಗಿದೆ. ಅಲ್ಲಿ ಬೇಕಾದಷ್ಟು ಭ್ರಷ್ಟಾಚಾರ ನಡೀತಿತ್ತು, ಅದರಲ್ಲಿ ಅನುಷ್ಠಾನ ತರಲಿಕ್ಕೋಸ್ಕರ ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಬಂದಾದ ಮೇಲೆ ಹಳ್ಳಿಯಲ್ಲಿ ರೈತರಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಅನೇಕ ಗ್ಯಾಸ್ದಾಗಲಿ ಸೌಕರ್ಯ ಯಾವುದೇ ಆಗಲಿ, ಬಾತ್ರೂಮ್ ಆಗಲಿ, ಎಲ್ಲ ಸೌಕರ್ಯಗಳನ್ನು ಒದಗಿಸಿದೆ. ಅನೇಕ ಮಾರ್ಪಾಡುಗಳನ್ನು ಮೋದಿ ಅವರು ಬಂದಾದ್ಮೇಲೆ ಮಾಡಿದ್ದಾರೆ. ರಸ್ತೆ ಹಾಕ್ಲಿಕ್ಕೆ ಪಾಪ ಅವ್ರ ಹತ್ರ ದುಡ್ಡಿಲ್ಲ ಮೇಡಮ್. ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದೆ, ಅದು ಮಾಡಕ್ಕೆ ದುಡ್ಡಿಲ್ಲ. ಅದೇ ರೀತಿ ಆರೋಗ್ಯ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಇವತ್ತು ಆಂಬುಲೆನ್ಸ್ಗಳು ಬರ್ತಾ ಇಲ್ಲ, ಅದಕ್ಕೆ ದುಡ್ಡಿಲ್ಲ. ಪಾಪ ಮೊನ್ನೆ ನಿಮ್ಗೆ ಗೊತ್ತಿರಬೇಕು, ಒಂದು ಮೆಡಿಸಿನ್ ಹಗರಣ ಆಯಿತು, ಏನೋ ಲಂಚ ಕೇಳಿ ಅಲ್ಲಿರುವಂಥವ್ರು ಕೇಳಿದ್ರೆ ಅದಕ್ಕೆ ದುಡ್ಡಿಲ್ಲ ಪಾಪ ಅವ್ರ ಹತ್ರ. ಯಾಕಂದ್ರೆ ಎಲ್ಲ ಬಿಟ್ಟಿ ಬಾಯಿ ಕೊಟ್ಟು ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ಕೋರ್ಟಲ್ಲಿ ಸಹ ಜಡ್ಜು ಅದನ್ನ ಟೀಕೆ ಮಾಡೋ ರೀತಿ ಹೇಳ್ತಾರೆ, ಸರ್ಕಾರದ ದುಡ್ಡಿಲ್ಲ ರೀ, ಅವ್ರು ಕೆಲಸ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು. ಪಾಪ ಅಂಥವ್ರಿಗೆ ಹೋಗ್ಬಿಟ್ಟು ಮೋದಿ ಅವರು 40% ಇವ್ರ ಮೇಲೆ ಹಾಕಿದ್ರೆ ನಾವೇನಾಗಬೇಕು ಅಂತ ಒಂದ್ಸತಿ ಯೋಚನೆ ಮಾಡ್ತೀವಿ. ನಮ್ಮ ರೈತರುಗಳು ಏನಾಗಬೇಕು, ಅದನ್ನ ನಂಬ್ಕೊಂಡಿರೋರು ಏನಾಗಬೇಕು ಅಂತ ಒಂದ್ಸರಿ ನನಗೆ ಯೋಚನೆ ಬಂತು. ಅಕಸ್ಮಾತ್ ನಿಮಗೆ ಸರ್ಕಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, 40% ಹೊರ ಆಯ್ತು ಅಂತ ಹೇಳಿದ್ರೆ, ನೀವು ಅದ್ರ ಬಗ್ಗೆ ಮಾತ್ರ ಪ್ರಶ್ನೆ ಮಾಡಿ. ನೀವು ಗಾಂಧೀಜಿಯನ್ನ ಮಹಾನ್ ವ್ಯಕ್ತಿನ ಮುಂದೆ ತಂದು ಮುಂದೆ ಅವ್ರನ್ನ ಇಟ್ಟು ನೀವು ಅದನ್ನ ದೇಶದಲ್ಲಿ ಒಂದು ಗೊಂದಲ ತರುವಂತದ್ದು, ಗಾಂಧಿ ಪರ ವಿರೋಧ ಇರುವಂತವ್ರನ್ನ ಜಗಳಕ್ಕೆ ಮಾಡುವಂತದ್ದು, ಅದನ್ನ ಬಿಟ್ಟಾಕಿ. ನಿಜವಾಗ್ಲೂ 40% ನಮಗೆ ತೊಂದರೆ ಆಗಿದೆ, ನಾವು ಕಟ್ಟಕ್ಕಾಗಲ್ಲ ಅಂತ ನೀವು ನೇರವಾಗಿ ಹೇಳಿ. ಯಾಕಂದ್ರೆ ನಿಮ್ಮಲ್ಲಿ ದುಡ್ಡಿಲ್ಲ ಕಟ್ಟಕ್ಕೆ. ನಿಮ್ಮ ಹತ್ರ ಇಲ್ಲಿ ನೋಡಿ, ಕರ್ನಾಟಕ ಆಗಿದ್ಕೆ ಬದುಕೊಂಡಿದೆ. ಯಾಕಂದ್ರೆ ನಮ್ಮಲ್ಲಿ ಅತಿ ಹೆಚ್ಚು ರೆವೆನ್ಯೂ ಜನರೇಟ್ ಆಗುತ್ತೆ, ನಾವು ಬದುಕೊಂಡಿದೀವಿ. ಅದನ್ನ ನೀವು ತಿಂದು ತೇಗಿ ಫಸ್ಟ್ ನೀವು ಬಿಜೆಪಿ ಇದ್ದಾಗ 40% ತಿಂತ ಇದ್ರು ಅಂತ ಹೇಳಿದ್ರೆ, ನೀವು ಅತಿ ಹೆಚ್ಚು 50% ಸಹ ನೀವು ತಿಂತಾ ಇದ್ದೀರಾ. ನೀವು ಇದಕ್ಕೆ ಉತ್ತರ ಕೊಡಿ. ಇದು ಆದಿತ್ಯ, ಐ ಡೂ ಅಗ್ರಿ, ಕರೆಕ್ಟ್. ನಮ್ಮ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಆಡಳಿತದ ವೈಫಲ್ಯಗಳ ಬಗ್ಗೆ ಮಾತಾಡಿದ್ರೆ, ಆದರೆ ಕೇಂದ್ರ ಹೇರುತ್ತೆ, ನಾವು ಅದನ್ನ ನಿಭಾಯಿಸಬೇಕನ್ನೋದು ಅದನ್ನ ಒಪ್ಕೊಳ್ಬೇಕಾಗಿಲ್ಲ. ಆಲ್ ರೈಟ್, ಓಕೆ, ಎಸ್ ಶತಭಿಷ್. ನೋಡಿ ಬ್ರದರ್, ನಾವೆಲ್ಲರೂ ಏನು ಯೋಚನೆ ಮಾಡಬೇಕು ಅಂದರೆ, ಇವ್ರ ಹೆಸರುಗಳು ಬದಲಾಯಿಸ್ತಾ ಇದ್ದಾರೆ. ನಿರ್ಮಲ್ ಭಾರತ್ ಸ್ವಚ್ಛ ಭಾರತ್ ಆಯಿತು, ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಪಾಲಿಸಿ ಮೇಕ್ ಇನ್ ಇಂಡಿಯಾ ಆಯಿತು, ಸ್ವಲಂಬ ಯೋಜನಾ, ಅಟಲ್ ಪೆನ್ಷನ್ ಯೋಜನಾ ಆಯಿತು. ಇಂದಿರಾ ಗಾಂಧಿ ಹೆಸರು ತೆಗಿತಾ ಇದ್ದಾರೆ, ರಾಜೀವ್ ಗಾಂಧಿ ಹೆಸರು ತೆಗಿತಾ ಇದ್ದಾರೆ, ಜವಾಹರ್ಲಾಲ್ ನೆಹರು ಹೆಸರನ್ನ ತೆಗಿತಾ ಇದ್ದಾರೆ, ದೀನ್ ದಯಾಳ್, ಅಟಲ್, ನೀವು ಏನು ಹೆಸರು ಬೇಕಾದರೂ ಇಟ್ಕೊಳ್ಳಿ. ಆದರೆ ಇವ್ರು ಯಾಕೆ, ಯಾವ ಕಾರಣಕ್ಕೆ ಈ ಒಂದು ಕಾಯ್ದೆಯನ್ನು ತಂದ್ರು ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದ್ರೋಹದ ಬಗ್ಗೆ ಮಾತಾಡ್ಲಿ ಮೇಡಮ್. ರಾಜ್ಯಕ್ಕೆ ಎಷ್ಟು ಮಲ್ತಾಯಿ ಧೋರಣೆ ಆಗ್ತಾ ಇದೆ. ಟ್ಯಾಕ್ಸ್ಗಳು ಬರ್ತಾ ಇದೆ. 2,85,000 ನಾವು ಕೊಟ್ಟಿದ್ದೀವಿ. ಒಂದ್ ನಿಮಿಷ. ನಮ್ ದುಡ್ಡು ನಮ್ ಕೊಡಕ್ಕೆ ಯಾರು ದೊಣ್ಣೆ ನಾಯಕನ ಅಪ್ಪಣೆನೂ ಬೇಕಾಗಿಲ್ಲ. ನಾವೇನೆ ಭಿಕ್ಷೆ ಬೇಡ್ತಾ ಇಲ್ಲ. ಕರ್ನಾಟಕದ ಜನ ದಯವಿಟ್ಟು
ಕರ್ನಾಟಕದ ಜನ ಏನು ಭಿಕ್ಷೆ ಬೇಡ್ತಾ ಇಲ್ಲ, ನಾವೇನು ಭಿಕ್ಷುಕರಲ್ಲ. ನಮ್ಗೆ ಬೇಕಾಗಿರೋದು ನಮ್ಗೆ ಬರಬೇಕಾಗಿರೋದು ಕೊಡಬೇಕಷ್ಟೇ. ಅದು ಮೋದಿ ಆಗಲಿ, ಅದು ರಾಹುಲ್ ಗಾಂಧಿ ಆಗಲಿ, ಅಥವಾ ಬೇರೆ ಯಾರಾದರೂ ಆಗಲಿ, ನಾವೇನು ರಾಜ್ಯದವರು ಭಿಕ್ಷೆ ಬೇಡ್ತಾ ಇಲ್ಲ. ಇಲ್ಲಿ ಏನೋ ದೊಡ್ಡ ಉಪಕಾರ ಮಾಡಿಬಿಟ್ಟಿದ್ದೀವಿ ಅಂತ ಮಾತಾಡೋಕ್ಕೆ. ಎಸ್, ಒಂದು ಚೂರು ಪಾಪ ಆಡಿಯನ್ಸ್ ತೊಗೊಂಡ್ಬಿಡೋಣ. ಎಸ್ ಮೇಡಮ್, ನಾನು ಪಕ್ಷಾತೀತವಾಗಿ ಕ್ವಶನ್ ಕೇಳ್ತೀನಿ ಮೇಡಮ್. ನಾನು ಕಾರಣ ಇಷ್ಟೇ ಮೇಡಮ್, ನಮ್ಮ ಕರ್ನಾಟಕದ ಸಂಸದರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಅವರು. ಅವ್ರ ಜೊತೆ ಇವ್ರು ಸೇರಲ್ಲ, ಇವ್ರ ಜೊತೆ ಅವ್ರು ಸೇರಲ್ಲ. 19 ಜನ ಇದ್ದೆ ಒಂದೇ ಒಂದು ದಿನ ಪ್ರೆಸ್ ಮೀಟ್ ಮಾಡಿ ನಮ್ಗೆ ಇದು ಬೇಕು ಅಂತ ಒಂದು ಬ್ಲಾಂಕೆಟ್ ಹಾಲಲ್ಲಿ ಇವರು ಒಟ್ಟಿಗೆ ಇದ್ದಾರೆ ಕೇಳಿ ಮೇಡಮ್. ನೀವು ಇವ್ರ ಪಾಡಿಗೆ ಇವ್ರು ಇರ್ತಾರೆ. ಒಂದು ಎರಡನೇ ವಿಚಾರ ಮೇಡಮ್, ಎರಡನೇ ವಿಚಾರ ಏನ್ ಕೇಳಿದ್ವಿ ಅಂತ ಒಬ್ರು ಬಂದು ಮಾತಾಡಿ. ಕ್ಲೋಸ್ ಡೋರ್ಸ್ ಅಲ್ಲಿ ನಾನು ಗುಸುಗುಸು ಮಾತಾಡ್ಕೊ ಬಂದೆ ಅಲ್ಲ, ಹೊರಗಡೆ ಬಂದು ಹೇಳ್ಬೇಕು ನೋಡಿ, ರಾಜ್ಯದ ಈ ವಿಚಾರ ಚರ್ಚೆ ಮಾಡಿ ಬಂದಿದೀವಿ. ನೀವು ನಮಗೆ ಮತ ಹಾಕಿದಿರಿ, ಕಳ್ಸಿದಿರಿ, ಸಂಸದರಾಗಿ ನಾವು ಈ ವಿಚಾರ ಮೋದಿ ಅವ್ರ ಜೊತೆ ಮಾತಾಡ್ಕೊಂಡು ಬಂದಿದ್ದೀವಿ ಅಂತ ಒಬ್ರು ಹೇಳಿದ್ರಾ? ಓಕೆ, ಆಯ್ತು. ನೆಕ್ಸ್ಟ್ ಕಾಂಗ್ರೆಸ್ಸಿನ ನಾಯಕರಿಗೆ ನಮ್ಮ ಸ್ನೇಹಿತರು ಕೇಳೋಣ. ಮೋದಿ ಗೌರ್ಮೆಂಟ್ ಬಂದಮೇಲೆ ಏನು ಮಾಡಲ್ಲ. 56,000 ಕೋಟಿ ರೂಪಾಯಿ ಎಕ್ಸ್ಪೋರ್ಟ್ ಮಾಡಿದೆ, ಓನ್ಲಿ ಬರೀ ಡಿಫೆನ್ಸ್ ಇದರಲ್ಲಿ. ನಿಮಗೆ ನಿಮ್ಮ ಹತ್ರ ಎಷ್ಟಿತ್ತು? ಒಂದೇ ಒಂದಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಬಂದಮೇಲೆ ಏಮ್ಸ್ 6 ಅದು. ಈಗ 22 ಏಮ್ಸ್ ಇದೆ ಆಲ್ ಓವರ್ ಇಂಡಿಯಾದಲ್ಲಿ. ನೀವು ಹೇಳ್ತೀರಾ ನಿಮ್ಗೆ 70 ವರ್ಷದಲ್ಲಿ ನೀವೇನೂ ಮಾಡಿಲ್ಲ. ನಿಮ್ದು ಎಷ್ಟಿತ್ತು? 22,000 ಕಿಲೋಮೀಟರ್ ಇತ್ತು ಬರೀ ನ್ಯಾಷನಲ್ ಹೈವೇ. ಇವತ್ತು 76,000 ಕಿಲೋಮೀಟರ್ ಇದೆ. ಬೇಕಾದ್ರೆ ಡಾಕ್ಯುಮೆಂಟ್ ಸಮೇತ ಹೇಳ್ತೀನಿ. ನೀವು ಮೋದಿ ಗೌರ್ಮೆಂಟ್ ಬಂದ ಮೇಲೆ ಡೆವಲಪ್ಮೆಂಟ್ ಆಗಿದ್ದು. ನಿಮ್ ಗೌರ್ಮೆಂಟ್ ಅಲ್ಲಿ ಏನಿಲ್ಲ. ಹೈವೇದರ್ ಗಡ್ಕರಿ ಇಸ್ ಡೂಯಿಂಗ್ ವೆರಿ ವಂಡರ್ಫುಲ್ ಜಾಬ್. No. ಒಂದ್ ನಿಮಿಷ ರಾಜ್ಯಸಭೆಗೆ ಉತ್ತರವನ್ನ ಕೊಟ್ಟಿದೆ. 21 ಬ್ರಿಡ್ಜ್ಗಳು ಕೊಲಾಪ್ಸ್ ಆಗಿದೆ, ಕುಸ್ತೋಗಿದೆ ಬರೀ 3 ವರ್ಷಗಳ ಕಾಲದಲ್ಲಿ. ಬರೀ ರಿಬ್ಬನ್ ಕಟ್ ಮಾಡ್ಬಿಟ್ಟು ಹೆಸರು ಬದಲಾವಣೆ ಮಾಡೋದ್ರಿಂದ ಅಭಿವೃದ್ಧಿ ವಿಚಾರ ಬಂದಾಗ ಮೋದಿ ಸರ್ಕಾರ ಬಂದಾಗಿನಿಂದಲೂ ಹೈವೇ ಒಂದು ಇಂಪಾರ್ಟೆಂಟ್ ಹೇಳ್ತೀರಿ. ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಸೇರಿಸಿ 12 ವರ್ಷ ಸೆಂಟ್ರಲ್ ಗೌರ್ಮೆಂಟ್ ಯಮುನಾ ಇವತ್ತವರೆಗೂ ಕ್ಲಿಯರ್ ಇಲ್ಲ. ಪೊಲ್ಯೂಷನ್ ಹಿಂಗಿದೆ ಅಂದ್ರೆ ಸಿಂಗಾಪುರಿಂದ ಅಡ್ವೈಸರಿ ಅಲ್ಲ, ಹೌದು ಬಿಡಿ, ಯಮುನಾ ಕ್ಲೀನ್ ಮಾಡಿಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಮನೆ ಕಳ್ಸಿದ್ರು, ಅದು ಬೇರೆ ವಿಚಾರ. ಒಂದ್ ನಿಮಿಷ ಆದರೆ ಈಗ ಬಂದಂತಹ ಬಿಜೆಪಿ ಸರ್ಕಾರ ಲಕ್ನೋದಲ್ಲಿ ಮ್ಯಾಚ್ ಕ್ಯಾನ್ಸಲ್ ಆಯ್ತು. ಗ್ಯಾಸ್ ಚೇಂಬರ್ ತರ ಆಗಿದೆ. ಒಂದು ಸುಮಾರು 10 months ಇಂದ ಒಂಚೂರು ಸ್ಟೆಪ್ ಇಲ್ಲ. ಗಂಗಾ ಹೇಳ್ತೀರಿ, ಡೆಲ್ಲಿ ಪೊಲ್ಯೂಷನ್ ಲಕ್ನೋಗೆ ತಲುಪಿದೆ. ಲಕ್ನೋದಲ್ಲಿ ಮ್ಯಾಚ್ ಕ್ಯಾನ್ಸಲ್ ಆಗಿದೆ. ಇಡೀ ಇಂಟರ್ನ್ಯಾಷನಲಿ ನಮ್ ಡೆಲ್ಲಿಯ ಪೊಲ್ಯೂಷನ್ ಹೆಡ್ಲೈನ್ಸ್ ಆಗಿದೆ.